ನಿಮಗೆ ಅನಿಸುತ್ತಿದೆಯೇ, ನೀವು ಪ್ರತಿದಿನ ಸಸ್ಯಾಹಾರಿ ಊಟವನ್ನು ಮಾಡಿದರೂ, ಹಾಲನ್ನು ಕುಡಿದರೂ, ಪ್ರತಿದಿನ ಯೋಗ, ಎಕ್ಸಸೈಸ್, ವಾಕಿಂಗ್ ಮಾಡಿದರೂ ನಿಮ್ಮ ಕಾಲುಗಳಲ್ಲಿ ಪ್ರತಿದಿನ ನೋವು ಕಾಣಿಸಿಕೊಳ್ಳುತ್ತಲೇ ಇರುತ್ತದೆ. ನಾಷ್ಟ ಆದ ಮೇಲೆ ನಮಗೆ ಸುಸ್ತು ಕಾಡುತ್ತದೆ ಎಂದು, ತಲೆ ಸುತ್ತುತ್ತದೆ ಎಂದು ಹೇಳುವಾಗ ಕಾಲುಗಳಲ್ಲಿ ಒಂದು ರೀತಿಯ ನೋವಾಗಿ ಕಂಪನ ಉಂಟಾಗುತ್ತದೆ. ಈ ಸಮಸ್ಯೆ ಕೇವಲ ವಯಸ್ಸಾಗಿರುವುದರಿಂದ ಮಾತ್ರ ಬರುವುದಿಲ್ಲ. ದೇಹವು ನಿಧಾನವಾಗಿ ತನ್ನನ್ನು ತಾನು ಪುನಃ ಸ್ಥಾಪಿಸಿಕೊಳ್ಳುವುದು ನಿಧಾನವಾಗಿ ಕಡಿಮೆಯಾಗುತ್ತದೆ. ಇದು ಈಗ ದುರ್ಬಲಗೊಳ್ಳುತ್ತಿರುವ ಒಂದು ಪ್ರಮುಖ ಪ್ರಕ್ರಿಯೆಯಾಗಿದೆ. ಆದರೆ ಒಂದು ಖುಷಿಯ ಸುದ್ದಿ ಏನೆಂದರೆ, ನೀವು ಈ ಪ್ರಕ್ರಿಯೆಯನ್ನು ಮತ್ತೆ ಮೊದಲಿನಂತೆ ಮಾಡಲು ಸ್ವಲ್ಪ ಊಟದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಯಾವುದೇ ಔಷಧಿಗಳ ಅವಶ್ಯಕತೆ ಇಲ್ಲ, ಡಯಟ್ ಮಾಡುವ ಅವಶ್ಯಕತೆಯೂ ಇಲ್ಲ. ಲಕ್ಷಾಂತರ ಜನರಿಗೆ 90ರಿಂದ 100 ವರ್ಷಗಳ ಆರೋಗ್ಯಕರ ಜೀವನವನ್ನು ನೀಡಿದ 5 ಪ್ರಸಿದ್ಧ ಜಪಾನಿನ ಡಾಕ್ಟರ್ ಪ್ರತಿದಿನ ಅನುಸರಿಸುವ ಅದೇ ಸರಳ ನಿಯಮಗಳನ್ನು ಅನುಸರಿಸಿ. ನೀವು ಈ ಒಂದು ಸರಳವಾದ ಅಭ್ಯಾಸವನ್ನು ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಿ. ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಗಮನಿಸಬಹುದು. ಮೊದಲನೆಯದಾಗಿ, ಮಧ್ಯಂತರ ಉಪವಾಸ. ದೇಹದ ನೈಸರ್ಗಿಕ ದುರಸ್ತಿ ವ್ಯವಸ್ಥೆಯನ್ನು ಹೇಗೆ ಸಕ್ರಿಯಗೊಳಿಸುವುದು ನಿಮಗೆ ಅನಿಸಿರಬಹುದು. ನಾಷ್ಟ ಆದ ಮೇಲೆ ಪರಾಟ, ಹಾಲು, ಬ್ರೆಡ್, ಆಮೇಲೆ ನಮಗೆ ಸ್ವಲ್ಪ ಸುಸ್ತಾದಂತೆ ನಿದ್ದೆ ಬರುವುದು, ಮಾನಸಿಕ ಆಲಸ್ಯ ಉಂಟಾಗುತ್ತದೆ. 60 ವರ್ಷಗಳ ನಂತರ ದೇಹ ಮೊದಲಿನಂತೆ ಆಹಾರವನ್ನು ಬಳಸಲು ಸಾಧ್ಯವಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಾವು ನಿರಂತರವಾಗಿ ಆಹಾರವನ್ನು ಸೇವಿಸುವುದರಿಂದ ಶರೀರಕ್ಕೆ ತನ್ನನ್ನು ತಾನು ಸುಧಾರಿಸಿಕೊಳ್ಳಲು ಸಮಯ ಸಿಗುವುದೇ ಇಲ್ಲ. ಇದರಿಂದಾಗಿ ಮಾಂಸಖಂಡಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ, ಸಹನ ಶಕ್ತಿ ಕಡಿಮೆಯಾಗುತ್ತದೆ, ಶರೀರದಲ್ಲಿ ಊತ ಕಾಣಿಸಿಕೊಳ್ಳುತ್ತದೆ. ನೊಬೆಲ್ ಪುರಸ್ಕಾರ ವಿಜೇತರಾಗಿರುವ ಯೋಶಿನಾರಿ ಓಸುಮಿ ಜಪಾನಿನ ಡಾಕ್ಟರ್ ಕಂಡುಹಿಡಿದಿದ್ದಾರೆ. ನಮ್ಮ ದೇಹವು ಅದ್ಭುತವಾದ ವ್ಯವಸ್ಥೆಯನ್ನು ಹೊಂದಿದೆ ಎಂದು ಸಾಬೀತುಪಡಿಸಿದ್ದಾರೆ. ಇದನ್ನು ಆಟೋಫಜಿ ಎಂದು ಹೇಳಲಾಗುತ್ತದೆ. ಅಂತಹ ಒಂದು ಪ್ರಕ್ರಿಯೆ. ಇದರಲ್ಲಿ ದೇಹದ ಜೀವಕೋಶಗಳು ನಿಮ್ಮನ್ನು ಸ್ವಚ್ಛ ಮಾಡಿ ಮತ್ತು ರಿಪೇರಿ ಮಾಡಿ. ನಾವು 12ರಿಂದ 16 ಗಂಟೆಗಳ ಕಾಲ ಉಪವಾಸ ಮಾಡಿದ ನಂತರ ಈ ಪ್ರಕ್ರಿಯೆ ಸಕ್ರಿಯವಾಗುತ್ತದೆ. ಭಾರತದಲ್ಲಿ ಈ ವಿಚಾರ ಹೊಸದೇನೂ ಅಲ್ಲ. ಪ್ರಾಚೀನ ಕಾಲದಿಂದಲೂ ಆಯುರ್ವೇದ, ಹಿಂದೂ, ಮುಸ್ಲಿಂ, ಬೌದ್ಧ ಧರ್ಮಗಳಲ್ಲಿ ಉಪವಾಸದ ಪರಂಪರೆ ನಡೆಯುತ್ತಲೇ ಬಂದಿದೆ. ಪ್ರತಿದಿನ 2 ಹೊತ್ತು ಊಟ ಮಾಡಿ 1 ಹೊತ್ತು ಉಪವಾಸ ಮಾಡುತ್ತಾರೆ. ಈಗ ವಿಜ್ಞಾನದಲ್ಲಿಯೂ ಕೂಡ ಇದು ಸಾಬೀತಾಗಿದೆ. ಉಪವಾಸ ಮಾಡುವುದರಿಂದ ಶರೀರದ ಪ್ರಕ್ರಿಯೆ ದುರಸ್ತಿಗೊಂಡು ದೀರ್ಘಾಯುಷ್ಯ ನಮ್ಮದಾಗುತ್ತದೆ ಮತ್ತು ರೋಗಗಳಿಂದ ನಾವು ಪಾರಾಗಬಹುದು ಎಂದು ಹೇಳಿದ್ದಾರೆ. ಜಪಾನಿನ ಸಂಶೋಧಕ ಡಾಕ್ಟರ್ ತಕಾಯುಕಿ ತೆರಿಯು ಹೇಳಿದ್ದಾರೆ, ಉಪವಾಸ ಚಯಾಪಚಯ ಕ್ರಿಯೆಯನ್ನು ಹೆಚ್ಚು ಮಾಡುತ್ತದೆ, ರಕ್ತದಲ್ಲಿ ಪ್ರಾಕೃತಿಕವಾಗಿ ಆಂಟಿಆಕ್ಸಿಡೆಂಟ್ ಹೆಚ್ಚಾಗುವಂತೆ ಮಾಡುತ್ತದೆ, ಮಾಂಸಖಂಡಗಳ ದುರಸ್ತಿಯನ್ನು ಮಾಡುತ್ತದೆ. ಈ ಪ್ರಕ್ರಿಯೆ ವಯಸ್ಸಾದ ವ್ಯಕ್ತಿಗಳಲ್ಲಿ ತುಂಬ ಮುಖ್ಯವಾದದ್ದು. ಪ್ರಾರಂಭಿಸುವಾಗ ಇದು ಸ್ವಲ್ಪ ಕಷ್ಟ ಎನಿಸಬಹುದು, ಆದರೆ ರೂಢಿಯಾದರೆ ನಿಮಗೆ ಅದು ಅತ್ಯಂತ ಸುಲಭವಾಗುತ್ತದೆ. ರಾತ್ರಿಯ ಊಟವನ್ನು 7 ಗಂಟೆಯ ಒಳಗೆ ಮಾಡಿಬಿಡಿ. ಬೆಳಿಗ್ಗೆ 9ರಿಂದ 10 ಗಂಟೆಯ ಒಳಗೆ ನಾಷ್ಟ ಮಾಡಿಬಿಡಬೇಕು. ಬೆಳಿಗ್ಗೆ 1 ಗ್ಲಾಸ್ ಬಿಸಿ ನೀರು, ಅರಶಿನ, ಶುಂಠಿಯ ಮಿಶ್ರಣವನ್ನು ಕುಡಿಯಬೇಕು. ಹಣ್ಣು ತರಕಾರಿಗಳನ್ನು ಸೇವಿಸಬೇಕು. ಇದರಿಂದಾಗಿ ದೇಹಕ್ಕೆ ಹೆಚ್ಚಿನ ಸ್ಟ್ರೆಸ್ ಆಗುವುದಿಲ್ಲ. ನಾವು ದೇಹಕ್ಕೆ ಇದರಿಂದ ಸ್ವಲ್ಪ ವಿಶ್ರಾಂತಿ ಕೊಟ್ಟಂತಾಗುತ್ತದೆ. ಈ ಎಲ್ಲ ಆಹಾರಗಳು ಶರೀರಕ್ಕೆ ಪ್ರಾಕೃತಿಕ ಉಪಹಾರಗಳು. ಇದರಿಂದ ಚಯಾಪಚಯ ಕ್ರಿಯೆ ತುಂಬ ಸುಲಭವಾಗಿ ನಡೆದು ಹೋಗುತ್ತದೆ. ತಜ್ಞರ ದೃಷ್ಟಿಕೋನ ಏಕೆ ಮಧ್ಯಂತರ ಉಪವಾಸವೇ ಅಂತಿಮ ಪರಿಹಾರ ಎಂದು ಹೇಳಿದ್ದಾರೆ. ನೊಬೆಲ್ ವಿಜೇತ ಓಸುಮಿ ಅವರು ಇದನ್ನು ಸಾಬೀತುಪಡಿಸಿದ್ದಾರೆ. ನಾವು ಪ್ರತಿ 3 ಹೊತ್ತು ಭಾರೀ ಭೋಜನವನ್ನು ಮಾಡುವುದು, ನಡುವೆ ಸ್ನ್ಯಾಕ್ಸ್ ತಿನ್ನುವುದರಿಂದ ಪಚನಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ. ತನ್ನನ್ನು ತಾನು ಸ್ವಚ್ಛಗೊಳಿಸಲು ಸಮಯ ದೇಹಕ್ಕೆ ಸಿಗುವುದಿಲ್ಲ. ಇದರಿಂದಾಗಿ ದೇಹಕ್ಕೆ ಬೇಗ ವಯಸ್ಸಾಗಲು ಶುರುವಾಗುತ್ತದೆ. ಮಾಂಸಖಂಡಗಳು ನೋವಾಗಲು ಶುರುವಾಗುತ್ತದೆ. ಅದರ ಜೊತೆಗೆ ರೋಗಗಳು ಬರಲು ಶುರುವಾಗುತ್ತದೆ. ನೀವು 1 ಹೊತ್ತು ಉಪವಾಸ ಮಾಡುವುದರಿಂದ ದೇಹಕ್ಕೆ ಖಾಲಿ ಸಮಯ ಸಿಕ್ಕಂತಾಗುತ್ತದೆ. ತನ್ನನ್ನು ತಾನು ಸ್ವಚ್ಛ ಮಾಡಿಕೊಂಡು ನಮಗೆ ಆರೋಗ್ಯವನ್ನು ಒದಗಿಸುತ್ತದೆ. ನೀವು ಉಪವಾಸ ಮಾಡಿದಾಗ ಶರೀರ ಪಚನಕ್ರಿಯೆಯನ್ನು ಬಿಟ್ಟು ನಿಮ್ಮ ದೇಹದಲ್ಲಿರುವ ದುರಸ್ತಿ ಕಾರ್ಯಗಳನ್ನು ಶುರು ಮಾಡುತ್ತದೆ. ಎಲ್ಲಿ ನೋವುಗಳಿರುತ್ತದೆ ಅದನ್ನು ಶಮನ ಮಾಡುತ್ತದೆ. ತಜ್ಞರ ಪ್ರಕಾರ ಉಪವಾಸ ಮಾಡುವುದರಿಂದ ನಮ್ಮ ದೇಹಕ್ಕೆ 3 ಉಪಯೋಗಗಳಾಗುತ್ತದೆ. ದೇಹದ ದುರಸ್ತಿ ಕಾರ್ಯ ಸಕ್ರಿಯಗೊಳ್ಳುತ್ತದೆ, ಸತ್ತು ಹೋಗಿರುವ ಜೀವಕೋಶಗಳನ್ನು ಹೊರಗೆ ಹಾಕುತ್ತದೆ, ಮಾಂಸಖಂಡಗಳನ್ನು ರಿಪೇರಿ ಮಾಡುತ್ತದೆ, ರಕ್ತ ಚಲನೆಯನ್ನು ಸರಿ ಮಾಡುತ್ತದೆ, ಟೈಪ್ 2 ಡಯಾಬಿಟಿಸ್ನ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ,
ಕಾಲುಗಳಲ್ಲಿ ಆಗುವ ಊತವನ್ನು ಕಡಿಮೆ ಮಾಡುತ್ತದೆ, ಕೀಲು ನೋವನ್ನು ಕಡಿಮೆ ಮಾಡುತ್ತದೆ, ಶಕ್ತಿ ಹೆಚ್ಚಾಗುತ್ತದೆ. ಆಗ ನಮಗೆ ಯಾವುದೇ ಔಷಧಿಗಳ ಅವಶ್ಯಕತೆ ಇರುವುದಿಲ್ಲ. ಯಾವುದೇ ರೀತಿಯ ದುಬಾರಿಯಾದ ಸಪ್ಲಿಮೆಂಟ್ಗಳು ಬೇಡ. ಕೇವಲ 12ರಿಂದ 16 ಗಂಟೆಗಳ ಉಪವಾಸ ಮಾಡಿದರೆ ಸಾಕು. ಶರೀರ ಮತ್ತೆ ಮೊದಲಿನಂತೆ ಚುರುಕುಗೊಳ್ಳುತ್ತದೆ. ಇದರಿಂದಲೇ ಜಪಾನಿನ ಡಾಕ್ಟರ್ಸ್ಗಳು ಸಜೆಷನ್ ಮಾಡುವುದು ಬೆಳಿಗ್ಗೆ ಹೆವಿ ನಾಷ್ಟದ ಬದಲು ಈ ರೀತಿಯ ತರಕಾರಿ ಹಾಗೂ ಹಣ್ಣಿನ ಪಾನೀಯಗಳನ್ನು ಸೇವಿಸಬೇಕು ಎಂದು ಹೇಳುತ್ತಾರೆ. ಇದರಿಂದಾಗಿ ಶರೀರಕ್ಕೆ ಆರಾಮ ಸಿಗುತ್ತದೆ. ನೀವು ಸರಿಯಾದ ರೀತಿಯ ಆಹಾರ ಪದ್ಧತಿಯನ್ನು ಬಳಸುವುದರಿಂದ, ಉಪವಾಸ ಮಾಡುವುದರಿಂದ ನೀವು ಕಳೆದುಕೊಳ್ಳದಿರುವ ನಿದ್ದೆ ಮತ್ತೆ ಮೊದಲಿನಂತೆ ಸರಿ ಹೋಗುತ್ತದೆ. ನಿಮ್ಮ ಕಾಲುಗಳಲ್ಲಿನ ಮಾಂಸಖಂಡಗಳಲ್ಲಿನ ನೋವು ಸರಿ ಹೋಗುತ್ತದೆ. ಎರಡನೆಯದಾಗಿ 80% ಮಾತ್ರ ನಾವು ಊಟ ಮಾಡಬೇಕು. ನಿಮಗೆ ನೆನಪಿದೆಯೇ, ನಮ್ಮ ತಾಯಿ ಹಾಗೂ ಅಜ್ಜಿ ಹೇಳುತ್ತಿದ್ದರು, ಹೊಟ್ಟೆ ಬೆರೆಯುವಂತೆ ಊಟ ಮಾಡಬೇಡಿ ಎಂದು. ಉಸಿರಾಡುವುದಕ್ಕೆ ಸ್ವಲ್ಪ ಜಾಗವನ್ನು ಬಿಡು. ಜಪಾನ್ನಲ್ಲಿ ಈ ವಿಚಾರ ತಮ್ಮ ಜೀವನ ಶೈಲಿಯಾಗಿ ಬಿಟ್ಟಿದೆ. ತಮ್ಮ ದೇಹದಲ್ಲಿ 80% ಊಟವನ್ನು ನಾವು ಸೇವಿಸಿದ ಮೇಲೆ ಮುಂದೆ ಊಟ ಮಾಡುವುದನ್ನು ಬಿಟ್ಟು ಬಿಡಬೇಕು. ಜಪಾನಿನ ಓಸಿನಾವ್ ಎನ್ನುವ ಕ್ಷೇತ್ರದಲ್ಲಿ 100 ವರ್ಷಕ್ಕಿಂತಲೂ ಹೆಚ್ಚು ಆಯಸ್ಸನ್ನು ಹೊಂದಿರುವ ಜನರು ಅಲ್ಲಿ ಈಗಲೂ ವಾಸ ಮಾಡುತ್ತಿದ್ದಾರೆ. ಇದೇ ಪರಂಪರೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಲ್ಲಿದ್ದ ಪ್ರತಿಯೊಬ್ಬ ಮಹಿಳೆಯರು ಪ್ರತಿದಿನ ವಾಕಿಂಗ್ ಮಾಡುತ್ತಾರೆ, ತಮ್ಮ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುತ್ತಾರೆ ಹಾಗೂ ಯೋಗ ಮಾಡುತ್ತಾರೆ. ಯಾವುದೇ ರೀತಿಯ ಹೆವಿ ಫುಡ್ ತಿನ್ನದೆ ಪ್ರತಿದಿನ ಸಾಧಾರಣ ಊಟವನ್ನು ಮಾಡುತ್ತಾ, ಉಪವಾಸವನ್ನು ಮಾಡುತ್ತಾ, ಯಾವುದೇ ರೀತಿಯ ಡಯಟ್ ಹಾಗೂ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳದೆ ಕೇವಲ ಮಿತ ಆಹಾರವನ್ನು ತೆಗೆದುಕೊಳ್ಳುತ್ತಾ ತಮ್ಮ ಜೀವನವನ್ನು, ತಮ್ಮ ಆಯಸ್ಸನ್ನು ವೈಜ್ಞಾನಿಕವಾಗಿ ಕೂಡ ಇದು ದೃಢಪಟ್ಟಿದೆ. ಮಿತ ಆಹಾರವನ್ನು ಸೇವಿಸುವುದರಿಂದ ದೇಹದಲ್ಲಿರುವ ಇನ್ಸುಲಿನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ, ಜೀರ್ಣಕ್ರಿಯೆ ಮೇಲೆ ಆಗುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ದೇಹವನ್ನು ತನ್ನಷ್ಟಕ್ಕೆ ತಾನೇ ದುರಸ್ತಿ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಡಾಕ್ಟರ್ ಹೇಳುವ ಪ್ರಕಾರ ಕಡಿಮೆ ಆಹಾರವನ್ನು ತಿನ್ನುವುದರಿಂದ ದೇಹವನ್ನು ಚುರುಕುಗೊಳಿಸುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ. ಅವರು ಹೇಳುವ ಪ್ರಕಾರ ಜಾಸ್ತಿ ಸ್ವೀಟ್ಸ್ ತಿನ್ನಬಾರದು, ಸ್ನ್ಯಾಕ್ಸ್ ತಿನ್ನಬಾರದು. ಹೊಟ್ಟೆ ತುಂಬುವುದಕ್ಕಿಂತ ಮುಂಚೆಯೇ ಊಟವನ್ನು ಬಿಟ್ಟು ಬಿಡಬೇಕು. ಆರಂಭದಲ್ಲಿ ಇದು ನಮಗೆ ಕಷ್ಟವೆನಿಸಬಹುದು, ಆದರೆ ಅಭ್ಯಾಸ ಮಾಡುತ್ತಾ ಹೋದರೆ ಎಲ್ಲವೂ ಸರಳವಾಗುತ್ತದೆ. ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕು, ನನಗೆ ಹಸಿವಾಗಿ ನಾನು ಊಟ ಮಾಡುತ್ತಿದ್ದೇನಾ, ಇಲ್ಲವೇ ಅಭ್ಯಾಸದಿಂದಾಗಿ ಊಟ ಮಾಡುತ್ತಿದ್ದೇನಾ ಎಂದು. ಹಸಿವಾದರೆ ಮಾತ್ರ ತಿನ್ನಬೇಕು, ಹಸಿವಾಗದಿದ್ದರೆ ನಿಮ್ಮ ದೇಹಕ್ಕೆ ಊಟದ ಅವಶ್ಯಕತೆ ಇಲ್ಲ. ನೀವು ತಿಂದ ಆಹಾರ ಇನ್ನೂ ಜೀರ್ಣವಾಗಿಲ್ಲ ಎನ್ನುವುದನ್ನು ಹೇಳುತ್ತಿರುತ್ತದೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ದೇಹದ ಜೊತೆ ಸಹಕರಿಸಬೇಕು. ಮೂರನೆಯದಾಗಿ ಜಪಾನಿ ನಾಷ್ಟ. ಅವರು ಬೆಳಿಗ್ಗೆ ಎದ್ದ ತಕ್ಷಣ ಶುಂಠಿ ಹಾಕಿರುವ ಟೀ ತುಂಬ ಸಾಧಾರಣವಾದ ನಾಷ್ಟ ಮಾಡುತ್ತಾರೆ. ಅಲ್ಲಿನ ಡಾಕ್ಟರ್ ಹೇಳುವ ಪ್ರಕಾರ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಸರಿಯಾದ ಸಮಯಕ್ಕೆ ಯಾವುದಾದರೂ ತರಕಾರಿ ಅಥವಾ ಹಣ್ಣಿನ ಜ್ಯೂಸ್ ಕುಡಿದು ಲಘು ಆಹಾರವನ್ನು ಸೇವಿಸಬೇಕು ಎಂದು ಹೇಳಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಕ್ಯಾರೆಟ್ ಅಥವಾ ಯಾವುದಾದರೂ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಕುಡಿಯಬೇಕು. ಅರ್ಧ ಗಂಟೆಯ ನಂತರ ಶುಂಠಿ ಹಾಗೂ ಕರಿಮೆಣಸು ಹಾಕಿರುವ ಟೀಯನ್ನು ಕುಡಿಯಬೇಕು. ನಂತರ ಸ್ವಲ್ಪ ಲಘುವಾಗಿ ನಾಷ್ಟ, ಮಧ್ಯಾಹ್ನ ಉಪವಾಸ ಮಾಡಬೇಕು. ನಂತರ ರಾತ್ರಿ ಮುಖ್ಯವಾದ ಆಹಾರವನ್ನು ಸೇವಿಸಬೇಕು. ತರಕಾರಿ, ಸೂಪ್ ಹಾಗೂ ಕಿಚಡಿ, ಮೀನು, ಬ್ರೌನ್ ರೈಸ್ ಸೇವಿಸಬಹುದು. ಕ್ಯಾರೆಟ್ ಜ್ಯೂಸ್ ಕುಡಿಯುವುದರಿಂದ ರಕ್ತವನ್ನು ಶುದ್ಧಿ ಮಾಡುತ್ತದೆ, ಲಿವರನ್ನು ಸ್ವಸ್ಥವಾಗಿರಿಸುತ್ತದೆ ಮತ್ತು ಕಣ್ಣುಗಳಿಗೆ ಯಾವುದೇ ತೊಂದರೆ ಬರದಂತೆ ನೋಡಿಕೊಳ್ಳುತ್ತದೆ. ಸೇಬು ಹಣ್ಣಿನ ಜ್ಯೂಸ್ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತದೆ ಮತ್ತು ಶುಂಠಿ ಸೇವನೆಯಿಂದ ದೇಹಕ್ಕೆ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಹೆಚ್ಚಾಗಿ ಸಿಗುತ್ತದೆ, ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತದೆ ಮತ್ತು ರಕ್ತದ ಪರಿಚಲನೆಯನ್ನು ಚುರುಕುಗೊಳಿಸುತ್ತದೆ. ನಾಲ್ಕನೆಯದಾಗಿ, ಬೆಳಿಗ್ಗೆ ಎದ್ದ ತಕ್ಷಣ ಯಾವುದಾದರೂ ಹಣ್ಣಿನ ಜ್ಯೂಸ್. ಎಲ್ಲ ಹಣ್ಣುಗಳಲ್ಲಿಯೂ ಪ್ರಾಕೃತಿಕವಾಗಿ ಸಕ್ಕರೆ ಅಂಶ ಇರುತ್ತದೆ. ನೀವು ಜ್ಯೂಸ್ ಸಪ್ಪೆಯಾಗಿದೆ, ಕಹಿಯಾಗಿದೆ ಎಂದು ಜ್ಯೂಸ್ನಲ್ಲಿ ಸಕ್ಕರೆಯನ್ನು ಹಾಕಿ ಕುಡಿಯುವುದರಿಂದ ನಿಮ್ಮ ದೇಹ ಬೆಳಗ್ಗಿನ ಸಮಯದಲ್ಲಿ ಚಯಾಪಚಯ ಕ್ರಿಯೆಗೆ ಅಡ್ಡಿಯಾಗುತ್ತದೆ. ನಿಮ್ಮ ದೇಹದಲ್ಲಿ ಬೆಳಗಿನ ಸಮಯ ಚಯಾಪಚಯ ಕ್ರಿಯೆ ಸರಿಯಾಗಿ ನಡೆಯದಿದ್ದರೆ ನಿಮ್ಮ ಚರ್ಮದಲ್ಲಿ ಫ್ಯಾಟ್ ಶೇಖರಣೆಯಾಗಲು ಶುರುವಾಗುತ್ತದೆ. ನಮ್ಮ ದೇಹಕ್ಕೆ ಸಕ್ಕರೆ ಅಂಶ ಜಾಸ್ತಿ ಹೋದರೆ ದೇಹದಲ್ಲಿನ ಗ್ಲೂಕೋಸ್ ಅಂಶ ಕೂಡ ಜಾಸ್ತಿಯಾಗುತ್ತದೆ. ಆದ್ದರಿಂದ ಪ್ರಾಕೃತಿಕವಾಗಿ ಹಣ್ಣಿನಲ್ಲಿ ದೇವರು ಸಕ್ಕರೆ ಅಂಶವನ್ನು ಕೊಟ್ಟಿರುತ್ತಾನೆ. ನೀವು ಮತ್ತೆ ಅದಕ್ಕೆ ಸಕ್ಕರೆ ಅಂಶವನ್ನು ಸೇರಿಸುವುದು ಬೇಡ. ಹಣ್ಣು ಹಾಗೂ ತರಕಾರಿಗಳ ಜ್ಯೂಸ್ ಕುಡಿಯುವುದರಿಂದ ದೇಹಕ್ಕೆ ಲಾಭವೇ ಆಗುತ್ತದೆ. ಆದ್ದರಿಂದ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ.
ತೊಂದರೆಯಾಗುವುದಿಲ್ಲ. ಆದರೆ ಸರಿಯಾದ ಸಮಯಕ್ಕೆ ಇವುಗಳನ್ನೆಲ್ಲ ತೆಗೆದುಕೊಳ್ಳಬೇಕು. 60 ವರ್ಷಗಳ ನಂತರ ಬೆಳಿಗ್ಗೆ ಎದ್ದ ತಕ್ಷಣ ದೇಹಕ್ಕೆ ಲಘುವಾದ ಜ್ಯೂಸ್ ಅಥವಾ ಆಹಾರವನ್ನು ತೆಗೆದುಕೊಂಡು ನಿಧಾನವಾಗಿ ಶುರು ಮಾಡೋಣ. ಅನಾದಿ ಕಾಲದಿಂದಲೂ ಭಾರತದಲ್ಲಿ ಉಪವಾಸ ಮಾಡುವುದು ನಮ್ಮ ಹಿರಿಯರು ಹೇಳಿಕೊಟ್ಟಿರುವ ಆಚರಣೆಯಾಗಿದೆ. ಹಿರಿಯರು ದೇವರ ಹೆಸರಿನಲ್ಲಿ ಉಪವಾಸ ಮಾಡಿ ಎಂದು ಹೇಳುತ್ತಾರೆ. ಆದರೆ ಅವರಿಗೆ ಗೊತ್ತು, ಜನ ಹಾಗೆ ಉಪವಾಸ ಮಾಡಿ ಎಂದರೆ ಮಾಡುವುದಿಲ್ಲ. ದೇವರ ಹೆಸರಲ್ಲಿ ಭಯ ಭಕ್ತಿಯಿಂದ ಉಪವಾಸ ಮಾಡಿ ಎಂದರೆ ಎಲ್ಲರೂ ಉಪವಾಸ ಮಾಡುತ್ತಾರೆ. ಈ ಭಯದಿಂದಲೇ ಹಿಂದಿನ ಜನರು ಉಪವಾಸ ಮಾಡುತ್ತಿದ್ದರು. ಆದ್ದರಿಂದಲೇ ಅವರು 100 ವರ್ಷಗಳ ತನಕ ಆರೋಗ್ಯವಾಗಿರುತ್ತಿದ್ದರು. ಯಾವುದೇ ಕಾಯಿಲೆಯಾಗಲಿ ಕಾಲು ನೋವಾಗಲಿ ಯಾವುದೂ ಅವರ ಹತ್ತಿರ ಸುಳಿಯುತ್ತಿರಲಿಲ್ಲ. ನಿಮಗೆ ಗೊತ್ತಿರಬಹುದು, ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅವರು ಯಾವಾಗಲೂ ಹೇಳುತ್ತಲೇ ಇರುತ್ತಾರೆ, ಮನುಷ್ಯ ಜಾಸ್ತಿ ಆಹಾರವನ್ನು ತಿನ್ನುತ್ತಿದ್ದರೆ ಅವನ ಆಯಸ್ಸು ಕೂಡ ಕಡಿಮೆಯಾಗುತ್ತಾ ಬರುತ್ತದೆ ಎಂದು. ಒಂದು ಹೊತ್ತು ಉಪವಾಸ ಮಾಡಿದರೆ ಜೀವನದ ಶಕ್ತಿ ಹೆಚ್ಚಿಗೆಯಾಗುತ್ತದೆ ಹಾಗೂ ನಮಗೆ ಬೇಕಾದ ಶಕ್ತಿ ಆಹಾರದಿಂದ ದೊರೆಯುತ್ತದೆ. ವಯಸ್ಸಾದ ಮೇಲೆ ತಂಗಳು ಆಹಾರವನ್ನು ದಯವಿಟ್ಟು ಸೇವಿಸಬೇಡಿ. ಇದರಿಂದ ನಿಮಗೆ ಯಾವುದೇ ರೀತಿಯ ಪೋಷಕಾಂಶಗಳು ದೊರೆಯುವುದಿಲ್ಲ. ಇದರಿಂದ ನಿಮ್ಮ ಆರೋಗ್ಯ ಹದಗೆಡುತ್ತದೆ ಅಷ್ಟೇ. ಹಿರಿಯರು ಮಾಡಿರುವುದು ಯಾವುದೂ ಸುಳ್ಳಲ್ಲ. ನಮ್ಮ ದೇಶದಲ್ಲಿ ವಿವಿಧ ಸಂಸ್ಕೃತಿಗಳಿವೆ, ವಿವಿಧ ಭಾಷೆಗಳಿವೆ, ವಿವಿಧ ರಾಜ್ಯಗಳಿವೆ. ಪ್ರತಿಯೊಂದು ರಾಜ್ಯಗಳಲ್ಲಿಯೂ ಅದರದೇ ಆದ ಸಂಸ್ಕೃತಿಗಳಿವೆ, ನಿಯಮಗಳಿವೆ. ನಾವು ಕೂಡ ಇನ್ನು ಮುಂದೆ ಹಿರಿಯರು ಹೇಳಿರುವ ನಿಯಮಗಳನ್ನು ಪಾಲಿಸೋಣ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.